ನಮಸ್ಕಾರ ವೀಕ್ಷಕರೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುವೆಂಪು ಅವರ ಒಂದು ಮುಖ್ಯವಾದ ಕವಿತೆಯನ್ನು ಕುರಿತು ಮಾತನಾಡೋನಿದ್ದೇನೆ. ಈ ಕವಿತೆ ಇಂದಿಗೂ ಕೂಡ ಬಹಳ ಚರ್ಚೆಯ ವಿಷಯವಾಗಿರ್ತಕ್ಕಂತಹ ಭಾಷಾ ಕಲಿಕೆಯನ್ನು ಕುರಿತು ಇರ್ತಕ್ಕಂಥದ್ದು. ಅಂದರೆ ಎಷ್ಟು ಭಾಷೆಯನ್ನು ನಾವು ಶಾಲೆಯಲ್ಲಿ ಕಲಿಸ್ಬೇಕು ಮಕ್ಕಳಿಗೆ? ಒಂದು ಭಾಷೆ ಸಾಕೋ, ಎರಡು ಭಾಷೆ ಬೇಕೋ, ಅಥವಾ ಮೂರು ಭಾಷೆಗಳು ಬೇಕೋ? ಈ ಚರ್ಚೆ ಇವತ್ತಿಗೂ ಕೂಡ ಒಂದು ಗಂಭೀರವಾದ ಚರ್ಚೆಯಾಗಿಯೇ ಮುಂದುವರೆದಿದೆ. ಇಂಥ ಒಂದು ಭಾಷಾ ಕಲಿಕೆಗೆ ಸಂಬಂಧಪಟ್ಟಂಥ ಕವಿತೆ ಕುವೆಂಪು ಅವರ ಈ ಕವಿತೆ. ಈ ಕವಿತೆಯನ್ನು 1963ರಲ್ಲಿ ಕುವೆಂಪು ಬರೆದಿದ್ದಾರೆ. 63 ಅಂದರೆ ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಂದಂಥ ಅವಧಿ ಅದು. ಅಂದರೆ 3 ಭಾಷೆಗಳನ್ನು ಕಲಿಸ್ಬೇಕು ಶಾಲೆಗಳಲ್ಲಿ ಅಂತಕ್ಕಂಥ ಒಂದು ಪಾಲಿಸಿಯನ್ನು ಸರ್ಕಾರ ತಂದಂಥ ಸಂದರ್ಭದಲ್ಲಿ ಕನ್ನಡದ ಒಬ್ಬ ಮಹಾಕವಿ ಕುವೆಂಪು ಅವರಿಗೆ ಇದು ಹೇಗೆ ಕಾಣಿಸ್ತು, ಅದಕ್ಕೆ ಅವರು ಯಾವ ರೀತಿ ಪ್ರತಿಕ್ರಿಯಿಸಿದರು ಅಂತಕ್ಕಂಥದ್ದು ಈ ಕವಿತೆಯಲ್ಲಿ ನಮಗೆ ಗೊತ್ತಾಗ್ತದೆ. ಬಹಳ ಮುಖ್ಯವಾದ ಕವಿತೆ. ಕವಿತೆಯ ಅರ್ಥವನ್ನು ಸಂಪೂರ್ಣ ಗ್ರಹಿಸಲಿಕ್ಕೆ ತಾವು ವಿಡಿಯೋ ಕೊನೆಯ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಶೇರ್ ಮಾಡಿ. ಇನ್ನೊಂದು ವಿನಂತಿ, ಯಾರು ಈ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ಯಾರು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದ ಬೆಲ್ ಬಟನ್ ಒತ್ತಿ. ಮುಂದೆ ಸಾಹಿತ್ಯ ಸಂಸ್ಕೃತಿಯನ್ನು ಕುರಿತು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ. ಈಗ ಕವಿತೆ ಬಲಾತ್ಕಾರದ ಭಾಷಾ ತ್ರಿಶೂಲ. ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ, ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ, ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ, ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ. ಚೂರು ತಿಂಡಿಗೆ ಸಿಕ್ಕಿಸಿಹರೋ ಈ ಮೂರು ಗಾಳ, ಚೂರು ತಿಂಡಿಗೆ ಸಿಕ್ಕಿಸಿಹರೋ ಈ ಮೂರು ಗಾಳ, ನುಂಗದಿದ್ದರೆ ಹಸಿವೆ ನುಂಗಿದರೆ ಪ್ರಾಣಶೂಲ, ನುಂಗದಿದ್ದರೆ ಹಸಿವೆ ನುಂಗಿದರೆ ಪ್ರಾಣಶೂಲ. ಮುಂದೆ ದಿಳ್ಳಿಯ ಮಂತ್ರಿಯಾಗುವವ ನೀನು, ಮುಂದೆ ದಿಳ್ಳಿಯ ಮಂತ್ರಿಯಾಗುವವ ನೀನು, ಬೇಡವೆಂಬುವರಾರು ಹಿಂದಿಯನ್ನು ಕಲಿಯೋ, ಬದುಕಿ ಇಲ್ಲಿಯೇ ಬಾಳಿ ಸಾಯುವವ ನಾನು, ಬದುಕಿ ಇಲ್ಲಿಯೇ ಬಾಳಿ ಸಾಯುವವ ನಾನು, ನಿನ್ನ ಸೂತ್ರಕ್ಕೆ ಏಕೆ ನನ್ನ ಬಲಿಯೋ. ಮುಂದೆ ಇಂಗ್ಲೆಂಡಿನಲ್ಲಿ ನೀ ರಾಯಭಾರಿ, ಮುಂದೆ ಇಂಗ್ಲೆಂಡಿನಲ್ಲಿ ನೀ ರಾಯಭಾರಿ, ಬೇಡವೆಂಬುವರ್ಯಾರು ಹೊಡೆಬಿರಿಯ ಕುಡಿಯೋ ಇಂಗ್ಲೀಷಿನ ಹೆಂಡ ಹೀರಿ, ಹೊಡೆಬಿರಿಯ ಕುಡಿಯೋ ಇಂಗ್ಲೀಷಿನ ಹೆಂಡ ಹೀರಿ, ನನ್ನ ಮೇಲೆತ್ತಕ್ಕೆ ಮಾಡುವೆ ಬಲಾತ್ಕಾರದ ಸವಾರಿ, ನನ್ನ ಮೇಲೇತಕ್ಕೆ ಮಾಡುವೆ ಬಲಾತ್ಕಾರ ಸವಾರಿ. ನೀನು ಅಂತಾರಾಷ್ಟ್ರ ಕೀರ್ತಿಯಂ ಪೊತ್ತು ಗರ್ಜಿಸುವ ಜಗತ್ಪ್ರಸಿದ್ಧ ಹುಲಿಯೇ, ನೀನು ಅಂತಾರಾಷ್ಟ್ರ ಕೀರ್ತಿಯಂ ಪೊತ್ತು ಗರ್ಜಿಸುವ ಜಗತ್ಪ್ರಸಿದ್ಧ ಹುಲಿಯೇ, ಇದಕ್ಕೋ ನಿನಗೆನ್ನ ಬೋಪರ, ನಾನು ಅಜ್ಞಾತ ಅಖ್ಯಾತ ಅನಾಮಕ ಅಲ್ಪ ಇಲಿಯೇ, ಇರಲಿ ಕನ್ನಡದ ಬೆನಕದೇರನ್ನೆಳೆವ ಈ ಧನ್ಯತೆಯ ಸಾಕು, ಕನ್ನಡದ ಬೆನಕದೇರನ್ನೆಳೆವ ಈ ಧನ್ಯತೆಯ ಸಾಕು. ಇದು ಕುವೆಂಪು ಅವರ ಕವಿತೆ. ಬಹಳ ಸರಳವಾಗಿ ಅರ್ಥವಾಗ್ತಕ್ಕಂಥ ಈ ಕವಿತೆಯನ್ನು ಸಾರಾಂಶೀಕರಿಸಿ ಹೇಳೋದಾದರೆ, ಕುವೆಂಪು ಅವರು ತ್ರಿಭಾಷಾ ಸೂತ್ರದ ಬಗ್ಗೆ ತಮ್ಮ ನಿಲುವು ಏನಿತ್ತು ಅನ್ನೋದನ್ನು ಈ ಕವಿತೆಯಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ನೋಡಿ, ಭಾಷೆ 3 ಭಾಷೆಗಳನ್ನು ಶಾಲೆಗಳಲ್ಲಿ ಕಲಿಸಬೇಕು ಅಂತಕ್ಕಂಥ ವಿಷಯ
ಕುವೆಂಪು ಅವರಿಗೆ ಮಕ್ಕಳಿಗೆ ತಿವಿತಕ್ಕಂಥ ತ್ರಿಶೂಲವಾಗಿ ಅದು ಕಂಡಿದೆ. ಅಂದರೆ ತ್ರಿಭಾಷಾ ಸೂತ್ರಕ್ಕೆ ಅವರ ಸ್ಪಷ್ಟವಾದ ವಿರೋಧವನ್ನು ಅವರು ವ್ಯಕ್ತಪಡಿಸ್ತಾರೆ. ಮತ್ತು ಈ ತ್ರಿಶೂಲ ಅನ್ನೋದು ಒಂದು ಸಾರಿ ಪೂಜ್ಯ ಭಾವನೆಯನ್ನು ತರ್ತಕ್ಕಂಥದ್ದು. ದೇವರ ಕೈಯಲ್ಲಿರ್ತದೆ, ಈಶ್ವರನ ಕೈಯಲ್ಲಿರ್ತದೆ ಅನ್ನೋ ಕಾರಣಕ್ಕಾಗಿ ಅದೇ ಈಶ್ವರನನ್ನು, ತ್ರಿನೇತ್ರ ಮೂರು ಕಣ್ಣುಳ್ಳವನು, ಹಣೆಗಣ್ಣ, ಈಶ್ವರ, ಶಿವನ ಅದೇ ಶಿವನನ್ನು ಕೇಳ್ಕೊಳ್ತಾ ಇದ್ದಾರೆ. ಬಹಳ ನಾಟಕೀಯವಾಗಿದೆ. ತ್ರಿಶೂಲ ಶಿವನ ಕೈಯಲ್ಲಿರ್ತದೆ, ಅದೇ ಶಿವನನ್ನು ಕೇಳ್ತಾ ಇದ್ದಾರೆ. ಬಾಲಕರ ರಕ್ಷಿಸೈ, ಈ ತ್ರಿಶೂಲದಿಂದ ನಮ್ಮ ಮಕ್ಕಳನ್ನು ತಿವಿತಾ ಇದ್ದಾರೆ, ನೀನು ರಕ್ಷಿಸು ಅಂತಕ್ಕಂಥ ಮಾತನ್ನು ಬಹಳ ಸೂಚ್ಯವಾಗಿ ಇಲ್ಲಿ ಕುವೆಂಪು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಚೂರು ತಿಂಡಿಗೆ ಸಿಕ್ಕಿಸಿಹರೋ ಈ ಮೂರು ಗಾಳ ಅನ್ನೋದನ್ನು ಸಾಮಾನ್ಯವಾಗಿ ಮೀನು ಹಿಡಿಯುವಾಗ ಹೆಚ್ಚು ಅದು ಬಳಸ್ತಕ್ಕಂಥ ಒಂದು ಪದ. ಅಂದರೆ ಮೀನನ್ನು ಹಿಡಿಯುವಾಗ ಆ ಗಾಳದ ತುದಿಗೆ ಏನಾದರೂ ಒಂದು ತಿಂಡಿಯನ್ನು ಹಾಕಿ ಮೀನನ್ನು ಆಕರ್ಷಣೆ ಮಾಡಿ ಮೀನನ್ನೇ ಹಿಡ್ಕೊಳ್ಳೋದು. ಅಂದರೆ ಮೀನನ್ನು ಹಿಡಿಯುವ ತಂತ್ರ ಅದು. ಅದೇ ರೀತಿ ಆ ಮೀನನ್ನು ಬಲಿ ಕೊಡ್ತಕ್ಕಂಥ ಗಾಳದ ತಿಂಡಿಯ ರೂಪದಲ್ಲಿ ಅವರಿಗೆ ಕೆಲವು ಆಸೆಗಳನ್ನು ಹಚ್ತಾ ಇದ್ದಾರೆ. ಏನು ಆಸೆ? ಇಲ್ಲಿ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ನೋಡಿ. ಮುಂದೆ ದಿಲ್ಲಿಯ ಮಂತ್ರಿಯಾಗುವವ ನೀನು. ದಿಲ್ಲಿಯಲ್ಲಿ ಮಂತ್ರಿಯಾಗುವನಂದರೆ ರಾಜ್ಯದಿಂದ ಹೊರಗಡೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಏನೋ ಅಧಿಕಾರಿನೋ ದೊಡ್ಡ ಮಂತ್ರಿನೋ ಆಗಬೇಕಾದ್ರೆ ನಿನಗೆ ಹಿಂದಿ ಬೇಕು, ಹಿಂದಿ ಕಲೀಲೇಬೇಕು ಅಂತಕ್ಕಂಥ ಆಸೆಯನ್ನು ಹಚ್ತಾ ಇದ್ದಾರೆ. ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೀನು ದಿಲ್ಲಿಗೆ ಹೋಗಿ ಮಂತ್ರಿಯನ್ನಾಗುವನಾದರೆ ನೀನು ಕಲಿಯಪ್ಪ ಹಿಂದಿಯನ, ನಿನಗೆ ಯಾರು ಬೇಡ ಅಂತಾದರೆ, ಬದುಕಿ ಇಲ್ಲಿಯೇ ಬಾಳಿ ಸಾಯುವವ ನಾನು, ನಿನ್ನ ಸೂತ್ರಕ್ಕೆ ಏಕೆ ನನ್ನ ಬಲಿಯೋ? ಅಂದರೆ ಹಿಂದಿ ಇಲ್ಲಿ ನಾವು 100 ಜನರಿಗೆ ಹಿಂದಿ ಕಲಿಸಿದ್ರೆ ಎಷ್ಟು ಜನರನ್ನು ವಾಸ್ತವಿಕವಾಗಿ 5-10 ಜನರಿಗೆ ಅದು ಉಪಯೋಗಗೊಳ್ಬೋದು. ಇನ್ನು 90 ಜನ ಯಾಕೆ ಅದನ್ನು ಕಲೀಲಿಕ್ಕೆ, ಒತ್ತಾಯಪೂರ್ವಕವಾಗಿ ಕಲೀಲಿಕ್ಕೆ ಅದಕ್ಕೆ ಗೋಳಾಡಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ಒಂದು ಆಲೋಚನೆ. ಇಂಗ್ಲೀಷಿನ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಗ್ಲೀಷಿನ ಬಗ್ಗೆ ಏನಾಯ್ತು ಅಂದರೆ, ವಿದೇಶಕ್ಕೆ ಹೋದಾಗ ಇಂಗ್ಲೀಷ್ ಬೇಕಾಗುತ್ತೆ. ಎಷ್ಟು ಜನ ಹೋಗ್ತಾರೆ ಇಂಗ್ಲೀಷಿಗೆ, ವಿದೇಶಕ್ಕೆ ಎಷ್ಟು ಜನ ಹೋಗ್ತಾರೆ? ಮುಂದೆ ಇಂಗ್ಲೆಂಡಿನಲ್ಲಿ ನೀ ರಾಯಭಾರಿ ಬೇಡವೆಂಬುವರ್ಯಾರು, ಹೊಡೆಬಿರಿಯ ಕುಡಿಯೋ ಇಂಗ್ಲೀಷಿನ ಹೆಂಡ ಹೀರಿ. ಇಂಗ್ಲೀಷಿನ ಹೆಂಡವನ್ನು ಕುಡಿ ನೀನು, ಬೇಡ ಅಂದವ್ರು ಯಾರು? ನನ್ನ ಮೇಲೆತ್ತಕ್ಕೆ ಬಲಾತ್ಕಾರ ಸವಾರಿ. ನನ್ನ ಮೇಲೆ ಯಾಕೆ ಬಲಾತ್ಕಾರ ಸವಾರಿ ಮಾಡ್ತಾ ಇದೀಯಾ? ನೀನು ಅಂತಾರಾಷ್ಟ್ರೀಯ ಕೀರ್ತಿಯ ಹೊತ್ತು ಗರ್ಜಿಸುವ ಹುಲಿ, ನಾನು ಅಜ್ಞಾತ, ಆಖ್ಯಾತ, ಖ್ಯಾತನಲ್ಲದ, ಯಾರಿಗೂ ಗೊತ್ತಿಲ್ಲದ, ಹೆಸರಿಲ್ಲದ ಒಬ್ಬ ಸಾಮಾನ್ಯ ಮನುಷ್ಯ. ನೀನು ಹುಲಿ ಆದರೆ ನಾನು ಇಲಿಯೇ ಆಗಲಿ, ಆದರೆ ಕನ್ನಡದ ಬೆನಕದೇರನ್ನೆಳೆಯುವ, ಕನ್ನಡದ ತೇರನ್ನು ಎಳೆಯುವ ಧನ್ಯತೆ ಇದೆಯಲ್ಲ, ಅದು ಸಾಕು ನನಗೆ. ಅಂದರೆ ಕುವೆಂಪು ಈ ಕವಿತೆಯ ಮೂಲಕ ಏನು ಹೇಳ್ತಾರೆ? ಒಂದು, ನಾನು ಹೇಳಿದೆ ಬಲಾತ್ಕಾರದ ತ್ರಿಭಾಷಾ ಸೂತ್ರ. ನೋಡಿ, ಬಲಾತ್ಕಾರದ ಭಾಷಾ ತ್ರಿಶೂಲ ಅಂತ ಹೇಳಿ ಈ ಕವಿತೆಗೆ ಅವರು ಹೆಸರನ್ನು ಕೊಟ್ಟಿದ್ದಾರೆ. ಅಂದರೆ ತ್ರಿಭಾಷಾ ಸೂತ್ರಕ್ಕೆ ಕುವೆಂಪು ಅವರ ವಿರೋಧ ಇತ್ತು ಅನ್ನೋದು ಒಂದು ಅಂಶ ಸ್ಪಷ್ಟವಾಗಿ. ಇದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಿದ್ದು ಉಂಟು ಕೆಲವರು. ಈ ಕವಿತೆಯನ್ನು ಏನು ಉದಾಹರಣೆ ಕೊಟ್ಟು ಕುವೆಂಪು ಅವರು ಭಾಷಾ ಕಲಿಕೆಗೆ ವಿರೋಧ ವ್ಯಕ್ತಪಡಿಸಿದರು. ನೋಡಿ, ಭಾಷೆಯನ್ನು ಆಸೆಪಟ್ಟು ಕಲಿಯುವುದು ಬೇರೆ, ಭಾಷೆಯನ್ನು ಬಲಾತ್ಕಾರದಿಂದ ಕಲಿಸುವುದು ಬೇರೆ. ಇವೆರಡು ಬೇರೆ ಬೇರೆ ಅಂಶಗಳು. ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಭಾಷೆಯನ್ನು ಆಸೆಯಿಂದ ಕಲಿಯುವುದು ಬೇರೆ, ಬಲಾತ್ಕಾರದಿಂದ ಕಲಿಸಲು ಹೋಗುವುದು ಬೇರೆ. ಇಲ್ಲಿ ಕುವೆಂಪು ಅವರು ತ್ರಿಭಾಷಾ ಸೂತ್ರಕ್ಕೆ ವಿರೋಧ ವ್ಯಕ್ತಪಡಿಸಿದರು ಅಂದ ತಕ್ಷಣವೇ ಭಾಷಾ ಕಲೀಲಿಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದರು. ಹಂಗಾರೆ ಕೂಪ ಮಂಡುಕರಾಗಿರಬೇಕಾ? ಬೇರೆ ಬೇರೆ ಭಾಷೆಯನ್ನು ನಾವು ಕಲಿಬಾರ್ದಾ? ಅಂದರೆ ಬರ್ತಕ್ಕಂಥ ಅವಕಾಶಗಳಿಂದ ನಾವು ವಂಚಿತರಾಗಬೇಕಾ? ಹೀಗೆಲ್ಲ ಚರ್ಚೆ ನಡೆಯೋದುಂಟು. ನೋಡಿ, ಕುವೆಂಪು ಅವರು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ನೀನು ಮಂತ್ರಿ ಆಗೋದಾದ್ರೆ ಕಲಿಯಪ್ಪ, ನಿನಗೆ ಯಾರು ಬೇಡ ಅಂತಾರೆ? ಹಿಂದಿ ಕಲಿ. ಬೇರೆ ದೇಶಕ್ಕೆ ಹೋಗೋದಾದ್ರೆ ಇಂಗ್ಲೀಷ್ ಕಲಿ, ಯಾರು ಬೇಡ ಅಂತಾರೆ? ಅಂದರೆ ಅದರ ಅರ್ಥ ಭಾಷೆ ಕಲೀಲಿಕ್ಕೆ ಅವರು ವಿರೋಧ ಇಲ್ಲ. ಯಾಕೆ ಏನನ್ನು ಅವರು ವಿರೋಧಿಸ್ತಾರೆ ಅಂದರೆ, ಒತ್ತಾಯಪೂರ್ವಕವಾಗಿ ಎಲ್ಲರಿಗೂ ಇಂಗ್ಲೀಷು ಹಿಂದಿಯನ್ನು ಕಲಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಅವರ ಧೋರಣೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಅದನ್ನು ನೋಡಬೇಕು ನಾವು.
ಇವತ್ತು ಇಂಗ್ಲೀಷನ್ನು ಕಲೀಲಾರದೆ ಶಾಲೆ ಬಿಟ್ಟವ್ರು ಎಷ್ಟು ಜನ ಇರ್ತಾರೆ, ಹಿಂದಿಯನ್ನು ಕಲೀಲಾರದೆ ಶಾಲೆಯನ್ನು ಬಿಟ್ಟವ್ರು ಎಷ್ಟು ಜನ ಇರ್ತಾರೆ. ಅಂದರೆ ಒತ್ತಾಯಪೂರ್ವಕವಾಗಿ ಅಷ್ಟು ಕಲಿಸೋ ಅವಶ್ಯಕತೆ ಏನಿದೆ ಅಂದರೆ 5-10% ಜನರಿಗೆ ಉಪಯೋಗ ಬರ್ತಕ್ಕಂಥ ಬೇರೆ ಭಾಷೆಗಳನ್ನು ಇನ್ನೂ ಇಲ್ಲೇ ಹುಟ್ಟಿ ಇಲ್ಲೇ ಸಾಯುವ ಅನ್ನೋ ಪದ ಬಳಸಿದ್ದಾರೆ. ಬಹಳ ಹತಾಶೆಯಿಂದ ಬರೆದಂಥ ಸಾಲು. 80% ಜನ ಕರ್ನಾಟಕದಲ್ಲಿ ಶಿಕ್ಷಣ ಪಡಿತಕ್ಕಂಥವರು ಇಲ್ಲೇ ಹುಟ್ಟಿ ಇಲ್ಲೇ ಬದುಕಿ ಇಲ್ಲೇ ಸಾಯುವವರು. ಅವ್ರಿಗೆ ಯಾತಕ್ಕೆ ಬೇಕು ಇಂಗ್ಲೀಷು? ಬೇಕಾದರೆ ಅವ್ರು ಕಲೀಲಿ, ಒತ್ತಾಯಪೂರ್ವಕವಾಗಿ ಕಲಿಸೋದು ಬೇಡ. ಇಷ್ಟ ಇದ್ದು ಅಂದರೆ ಅವರ ಈ ಕವಿತೆಯನ್ನು ಸಾರ ರೂಪದಲ್ಲಿ ಹೇಳೋದಾದರೆ ನಾವು ಹೀಗೆ ಹೇಳಬೇಕು. ಕುವೆಂಪು ಅವರು ತ್ರಿಭಾಷಾ ಸೂತ್ರವನ್ನು ವಿರೋಧಿಸಿದರೆ ಹೊರತು ಭಾಷೆ ಕಲಿಯುವುದನ್ನು ಅಲ್ಲ. 3 ಭಾಷೆಗಳನ್ನು ಒತ್ತಾಯಪೂರ್ವಕವಾಗಿ ಕಲಿಸುವುದನ್ನು ಅವರು ವಿರೋಧಿಸಿದರೆ ಹೊರತು ಆಸೆಪಟ್ಟು 100 ಭಾಷೆಯನ್ನು ಕಲಿಯೋದಾದರೂ ಕೂಡ ಅದಕ್ಕೆ ಕುವೆಂಪು ಅವರ ಬೆಂಬಲ ಇದೆ. ಆದ್ದರಿಂದ ತ್ರಿಭಾಷಾ ಸೂತ್ರ ಅಂತಕ್ಕಂಥದ್ದು ವಿಶೇಷವಾಗಿ ದಕ್ಷಿಣದ ರಾಜ್ಯದ ಮಕ್ಕಳಿಗೆ ಅದೊಂದು ಹೊರೆ, ಅದೊಂದು ಶೂಲ ಅಂತಕ್ಕಂಥದ್ದು ಕುವೆಂಪು ಅವರ ಆಲೋಚನಾ ಕ್ರಮ ಆಗಿತ್ತು. ನೋಡಿ, ಉತ್ತರ ಭಾರತದಲ್ಲಿ ಹಿಂದಿ ಮಾತನಾಡ್ತಕ್ಕಂಥ ರಾಜ್ಯಗಳು ಏನಿದ್ದಾವೆ, ಉತ್ತರ ಪ್ರದೇಶ, ಬಿಹಾರ್, ಇಲ್ಲಿಯ ಮಕ್ಕಳು ತಮ್ಮ ಮಾತೃಭಾಷೆಯಾಗಿರ್ತಕ್ಕಂಥ ಹಿಂದಿ ಒಂದನ್ನೇ ಕಲಿತರೂ ಸಾಕು, ಈ ದೇಶದಲ್ಲಿ ಎಷ್ಟು ದೊಡ್ಡದ ಸ್ಥಾನಕ್ಕಾದರೂ ಕೂಡ ಅವ್ರು ಹೋಗ್ಬೋದು. ಈ ಅವಕಾಶ ದಕ್ಷಿಣದವರಿಗೆ ಇಲ್ಲ. ದಕ್ಷಿಣದ ಒಬ್ಬ ಪ್ರತಿಭಾವಂತ ಕೇಂದ್ರ ಸರ್ಕಾರ ಅಥವಾ ದೇಶ ಮಟ್ಟದಲ್ಲಿ ರಾಜಕಾರಣದಲ್ಲೋ ಇಲ್ಲೋ ಮುಂದುವರಿಬೇಕು ಅಂದರೆ ಅವನು ಅನಿವಾರ್ಯವಾಗಿ ಹಿಂದಿ ಅಥವಾ ಇಂಗ್ಲೀಷನ್ನು ಕಲಿಬೇಕು. ಇದು ಉತ್ತರದವನಿಗೆ ಈ ಸಮಸ್ಯೆ ಇಲ್ಲ. ಈ ಕಾರಣದಿಂದಾಗಿಯೇ ದಕ್ಷಿಣ ಭಾರತದ ಅನೇಕ ಪ್ರತಿಭಾವಂತರು ಅವಕಾಶದಿಂದ ವಂಚಿತರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಆ ಕಾರಣದಿಂದ ನಾವು ಕೇಂದ್ರ ಸರ್ಕಾರದಲ್ಲೋ ಅಥವಾ ದೇಶದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಹಿಂದಿಯನ್ನೋ ಇಂಗ್ಲೀಷನ್ನೋ ಕಲಿಯೋದ್ರ ಮೂಲಕ ಹೋಗಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥ ಈ ಭಾಷೆಗಳಲ್ಲಿಯೇ ಕಲ್ತರೂ ಕೂಡ ಅಲ್ಲಿ ಆ ಭಾಷೆಯನ್ನು ಕಲ್ತರಿಗೆ ಏನು ಅವಕಾಶಗಳು ಸಿಗುತ್ತೋ ಆ ಎಲ್ಲ ಅವಕಾಶಗಳು ಸಿಗುವಂತೆ ಆಗಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ಈ ಒಟ್ಟಾರೆ ಪದ್ಯದ ಅರ್ಥ ಮತ್ತು ಆಶಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಮತ್ತೊಮ್ಮೆ ಹೇಳ್ತೀನಿ, ಕುವೆಂಪು ಅವರು 3 ಭಾಷೆಗಳನ್ನು ಒತ್ತಾಯಪೂರ್ವಕವಾಗಿ ಕಲಿಸುವುದನ್ನು ವಿರೋಧಿಸಿದರೆ ಹೊರತು ಆಸೆಪಟ್ಟು 100 ಭಾಷೆಯನ್ನಾದರೂ ಕೂಡ ಕಲಿಯಲಿಕ್ಕೆ ಅವರ ಬೆಂಬಲ ಇತ್ತು ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಈ ಅಂಶವನ್ನು ಈ ಕವಿತೆಯಲ್ಲಿ ಅವರು ಅಳವಡಿಸಿದ್ದಾರೆ. ಈಗಲೂ ಕೂಡ ಇದು ಎಷ್ಟು ಮಹತ್ವಪೂರ್ಣವಾದ ಅಂಶ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಭಾಷಾ ಕಲಿಕೆ ಮತ್ತು ಭಾಷಾ ಬೋಧನೆಯಲ್ಲಿ ಇದರ ಅರ್ಥವನ್ನು ನಾವು ಗ್ರಹಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.